ಹೋಗೋಣ. ಶಿವು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಅನ್ನಲ್ಲ. ಬಾ ಬಾ ಆಟೋ. ಶಿವು ಹೇಳು. ನೀನೇನು ಹೇಳ್ಬೇಕು ಅಂತಲ್ಲ ಅದನ್ನ ಹೇಳು. ಇಲ್ಲ ನಾಳೆ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ನಾನು ಹೇಳ್ಬೇಕಂದ್ರೆ ಮೊದಲು ಆಟೋ. ನಿನ್ನದೇ ಕಮ ಹೇಳ್ತೀನಿ. ಏನಯ್ಯ ಇದು? ಅರ್ಸು ಮಂಚಿನ ಕರ್ಕೊಂಡ್ ಬರ್ತಿದ್ಯಾ? ನೀನೊಂದ್ಸಲ ನೋಡ್ಬೇಕು ಅಂತಲ್ಲ ಅದಕ್ಕೆ ಕರ್ಕೊಂಡ್ ಬಂದೆ. ಇದೇನಾ ನಿನ್ ಸರ್ಪ್ರೈಸು? ಮತ್ತಿನ್ನೇನು? ನೀನು ಸೆಲೆಬ್ರಿಟಿ ಹುಡುಗಿದಾನೆ ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡ್ಲಿಕ್ಕೆ ಹೇಗೆ? ನನ್ನ ಭಯ ಆಗ್ತಿದೆ. ನೋಡಿ ಯಾರಾದ್ರೂ ಓಡಿಸ್ಬಿಟ್ರೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಯಾರು ಬಾಜಿಯವರು? ಆಮೇಲೆ ಹೇಳ್ತೀನಿ ಅಂತ ನೀನು ಹೋಗಿ. ನಿಜವಾಗ್ಲೂ ನೀನು ಮನೆ ಮೇಸ್ತೀನಾ? ಅಂದ್ರೆ ನಾನು ಯಾಕೆ ನಿಲ್ಸ್ಬಿಟ್ಟೆ? ನೀವ್ ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಏನೇನು ಅಂದ್ಬಿಟ್ಟೆ. ತಂಗ್ಳನ್ನ ತಿನ್ನಿಸ್ದೆ, ಹಳಿ ಚಾಪೆ ಮೇಲೆ ಮಲ್ಗಿಸ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಮಾಡಿಲ್ಲ. ನಾನು ಚಿಕ್ಕನಾಗಿದ್ದಾಗ ನನ್ನ ತಾಯಿ ಕಳ್ಕೊಂಡೆ. ದೊಡ್ಡವನಾಗ ನನ್ನ ತಂದೆ ಕಳ್ಕೊಂಡೆ. ನನಗೆ ಯಾರ ಆಸ್ತಿ ಅಂತಸ್ತು ಯಾವತ್ತೂ ಕಮ್ಮಿ ಇರಲಿಲ್ಲ. ಆದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತೋರ್ಸೋಕೆ ಯಾರೂ ಇರಲಿಲ್ಲ. ದುಡ್ಡು ಖರ್ಚು ಮಾಡೋದು, ಸುತ್ತಾಡೋದು, ಇದೇ ಜೀವನ. ಐ ಜಸ್ಟ್ ಫ್ರೀಕ್ಡ್ ಔಟ್. ಲೈಫ್ ನಾನು ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ಬಿಟ್ಟೆ. ಆದ್ರೆ ನೀನು ನನಗೆ ಸಿಕ್ಕಿದ ಮೇಲೆ ಈ 30 ದಿನದಲ್ಲಿ ಕಷ್ಟ ಅಂದ್ರೆ ಸುಖ ಅಂದ್ರೆ ಪ್ರೀತಿ ವಿಶ್ವಾಸ ಅಂದ್ರೆ ಸ್ನೇಹ ಸಂಬಂಧ ಅಂದ್ರೆ ಜೀವನ ಅಂದ್ರೆ ಅಂತ ತಿಳ್ಕೊಂಡೆ. ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನಿಂದ ತಿಳ್ಕೊಂಡೆ. ಇವತ್ತು ಶಿವರಾಜ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ಎಸ್ ಐಶು, ನಿನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಎಸ್ ಐಶು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಸಮಾಧಾನ ಮಾಡ್ಕೊ ಪ್ಲೀಸ್. ಆಮೇಲೆ ನೀನೇನು ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ದಲ್ಲ, ಏನದು? ಸರ್ಪ್ರೈಸ್ ಕೊಟ್ಟೆ. ನನ್ನ ಸರ್ಪ್ರೈಸ್ ಕೊಟ್ಟೋಯ್ತು. ಪರವಾಗಿಲ್ಲ ಬಿಡು. ನಿನಗೆ ಜ್ಞಾಪಕ ಬಂದಲ್ಲಿ ಹೇಳು. ಓಕೆ? ದಾಸ್ ಬಾಸ್ ಹೇಳಿ ಬಾಸ್. ದಾಸ್ ಇವಳು ಐಶ್ವರ್ಯ ಅಂತ ನನ್ನ ಕ್ಲೋಸ್ ಫ್ರೆಂಡ್. ಇವತ್ತು ನನಗೆ ಇರೋ ಕಾರಣನೇ ಇವಳು. ಸೊ ಇವಳು ಇನ್ಮೇಲಿಂದ ನಮ್ಮನೇಲಿ ಇರ್ತಾಳೆ.
ಅದಕ್ಕೆಲ್ಲ ಏರ್ಪಾಟು ಮಾಡಿ. ಓಕೆ ಐಶು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಅದವರೆಗೂ ಇಲ್ಲೇ ರೆಸ್ಟ್ ತಗೋ. ಓಕೆ ಯಾವ ಬಂದ್ರಿ? ಇಷ್ಟು ದಿವಸ ಎಲ್ಲೂ ಬಿಟ್ಟಿದ್ರಿ? ನಾವೆಲ್ಲ ಏನ್ ಕೆಲಸ ಆಗಿದ್ದು ಗೊತ್ತಾ? Calm down ರಮಣ, calm down. ಈಗ ನನ್ನ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ. Time is very precious. ನನ್ನ ಎಲ್ಲ ಫ್ಯಾಕ್ಟರಿ ಮ್ಯಾನೇಜರ್ಗಳನ್ನು ಮೀಟ್ ಮಾಡಬೇಕು. So fix up my meeting fast. ನಾನು 2 ಗಂಟೆ ರೆಡಿ ಆಗಿ ಬಂದ್ಬಿಡ್ತೀನಿ. ಹಲೋ ಹಲೋ ಶ್ರುತಿ, ನಾನಮ್ಮ. ಹೇಳಪ್ಪ. ನಿನಗೊಂದು ಗುಡ್ ನ್ಯೂಸ್. ಏನದು? ಯಜಮಾನರು ಬಂದ್ಬಿಟ್ರಮ್ಮ.